ರಸ್ತೆ ಗುಂಡಿ ಮುಚ್ಚಲು ಮತ್ತೆ ತೆರಿಗೆ ಹಣದ ಟೆಂಡರ್. ನಗರದ ರಸ್ತೆ ಗುಂಡಿ ಮುಚ್ಚಲು 694 ಕೋಟಿ ಟೆಂಡರ್. ರಾಜ್ಯ ರಾಜಧಾನಿ ರಸ್ತೆ ಗುಂಡಿಗಳಿಗೆ ಮುಕ್ತಿ ನೀಡಲು ಪಾಲಿಕೆ ಅಧಿಕಾರಿಗಳಿಗೆ ಹೈಕೋರ್ಟ್, ಸಿಎಂ, ಡಿಸಿಎಂ ಸೇರಿದಂತೆ ಸಾರ್ವಜನಿಕರು ಕೂಡ ಬಿಬಿಎಂಪಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ರಸ್ತೆ ಗುಂಡಿ ಮುಚ್ಚಿ ಅಂತ ಛೀಮಾರಿ ಹಾಕಿದ್ರು. ಆದರೂ ಕೂಡ ಎಚ್ಚೆತ್ತುಕೊಳ್ಳದ ಈ ಭ್ರಷ್ಟ ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚದೆ ಬೀದಿ ನಾಟಕ ಮಾಡ್ತಿದ್ರು. ನಿನ್ನೆ ಏಕಾಏಕಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಿಬಿಎಂಪಿಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಕೂಡಲೇ ನಗರದ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು, ಇಲ್ಲದಿದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾತ್ರೋರಾತ್ರಿ ನಗರದ ರಸ್ತೆ ಗುಂಡಿ ಮುಚ್ಚೋದಕ್ಕೆ 695 ಕೋಟಿಯಷ್ಟು ಹೊಸ ಟೆಂಡರ್ ಸರ್ಕಾರ ಈ 389.68 ಕಿಲೋಮೀಟರ್ನ ಮಾಡೋದಕ್ಕೆ 694 ಕೋಟಿ ಇನ್ಕ್ಲೂಡಿಂಗ್ GST ಮಾಡಿ ನಮಗೆ ಅನುಮೋದನೆ ಕೊಟ್ಟಿದೆ. ಈ ಒಂದು ಮೊತ್ತದಲ್ಲಿ ನಾವು ಡಾಂಬರೀಕರಣನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ 3ನೇ ತಾರೀಕು ಟೆಂಡರ್ ಅಪ್ಲೋಡ್ ಮಾಡಿದ್ದೀವಿ. 20ನೇ ತಾರೀಕು ಟೆಂಡರ್ನ ಕೊನೆ ದಿನಾಂಕ. 25-26 ಒಳಗೆ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಎಲ್ಲ ಮಾಡಿ 1ನೇ ತಾರೀಕಷ್ಟೊತ್ತಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಮಂಡಿಸೋಕ್ಕೆ ನಾವು ಹೇಳಿದ್ದೀವಿ. ಓಕೆ, ಅದನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ 30ರಿಂದ ಮಳೆಗಾಲ ಪ್ರಾರಂಭ ಆಗಿಬಿಡುತ್ತೆ. ಸೊ ನಮಗಿರೋದು ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳುಗಳ ಕಾಲ ನಮಗೆ ಉಳಿದಿರುತ್ತೆ. ಈ 6 ತಿಂಗಳುಗಳಲ್ಲಿ ಈ ಒಂದು 400 ಕಿಲೋಮೀಟರ್ನ ಡಾಂಬರೀಕರಣ ಮಾಡೋಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಮತ್ತು ಯೋಜನೆ ಮಾಡಿದ್ದೀವಿ. 200 ಕೋಟಿ ಹಣ ಬಿಡುಗಡೆಯಾಗಿತ್ತು. ಆದರೆ ನಗರದ ರಸ್ತೆ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿರಲಿಲ್ಲ. ಅಲ್ಲದೆ ಬ್ರ್ಯಾಂಡ್ ಬೆಂಗಳೂರು ಹೆಸರಿನ ನೆಪದಲ್ಲಿ ರಸ್ತೆ ಗುಂಡಿ ಮುಚ್ಚಲು ಕೋಟಿ ಹಣ ರಿಲೀಸ್ ಮಾಡಿದ್ರೂ ಕೂಡ ನಗರದ ರಸ್ತೆ ಗುಂಡಿಗಳು ಬಾಯಿ ತೆರೆದುಕೊಂಡಿವೆ. ಇದೀಗ ಅದರ ಬೆನ್ನಲ್ಲೇ ಬಿಬಿಎಂಪಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮತ್ತೆ 695 ಕೋಟಿಗೆ ರಸ್ತೆ ಗುಂಡಿ ಮುಚ್ಚಲು ಟೆಂಡರ್ ಕರೆದಿದ್ದಾರೆ. ಹೀಗಾಗಿ ಇದಕ್ಕೆ ಸಾರ್ವಜನಿಕರು ರಸ್ತೆ ಗುಂಡಿಗೆ ಮುಕ್ತಿಯಂತೂ ನೀಡೋದಿಲ್ಲ, ಜನರ ತೆರಿಗೆ ಹಣ ಲೂಟಿ ಮಾಡಲು ಪ್ಲಾನ್ ಮಾಡಿದ್ದಾರೆ ಅಂತ ಸಾರ್ವಜನಿಕರು ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಒಂದು ಹೆಸರಿನಲ್ಲಿ ಏನು ಇವರು ಬೆಂಗಳೂರು ನಾಗರಿಕರ ಕಿವಿಲಿ ಹೂವು ಇಡಕ್ಕೆ ಹೊರಟಿದ್ರು, ಅದಕ್ಕೆ ಸಂಬಂಧಪಟ್ಟ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನದ ಪೈಕಿ 694 ಕೋಟಿ ರೂಪಾಯಿಗಳ ಹಣವನ್ನು ಬಿಬಿಎಂಪಿ ವ್ಯಾಪ್ತಿಯ RTO ಮತ್ತು ಸಬ್ RTO ರಸ್ತೆಗಳ ಇರ್ತಕ್ಕಂಥ 30,000 ರೂಪಾಯಿ ಹೆಚ್ಚು ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಅಂತ ಹೇಳಿ ಅದಕ್ಕೆ ಟೆಂಡರನ್ನು ಕರೆದಿರ್ತಕ್ಕಂಥ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ನಾನು ಅತ್ಯಂತ ಕಡು ಭ್ರಷ್ಟ ಅಧಿಕಾರಿ ಅಂತಲೇ ಕರೆಯುವಂಥ ತುಷಾರ್ ಗಿರಿನಾಥ್ ಅವ್ರನ್ನ 2 ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಕಳೆದ ಆರ್ಥಿಕ ವರ್ಷದಲ್ಲಿ ನೀವೇ ಮುಖ್ಯ ಆಯುಕ್ತರಾಗಿದ್ದಂಥ ಅವಧಿಯಲ್ಲಿ 2023-24 ಅವಧಿಯಲ್ಲಿ ಬಿಡುಗಡೆ ಆದಂಥ 1,160 ಕೋಟಿ ಏನಾಯಿತು ರಸ್ತೆ ಗುಂಡಿಗಳು ಮುಚ್ಚಲಿಕ್ಕೆ ಅಂತ ಬಿಡುಗಡೆ ಆಗಿದೆ. ವಾರ್ಡ್ ಮಟ್ಟದ ರಸ್ತೆಗಳ ಗುಂಡಿಗಳು ಮುಚ್ಚಲಿಕ್ಕೆ ಅಂತ ಪ್ರತಿಯೊಂದು ವಾರ್ಡಿಗೆ ಪ್ರತಿ ವರ್ಷ 10 ಲಕ್ಷ ರೂಪಾಯಿಯಷ್ಟು ಡಿಪೋ ಕಲೆಕ್ಷನ್ ಹೆಸರಿನಲ್ಲಿ ಕೊಡ್ತಿದ್ದೀರಾ. ಅಂದರೆ ಅಲ್ಲಿ 19,80 ಲಕ್ಷ ರೂಪಾಯಿಯಷ್ಟು ಹಣ. ಹಾಗಾದ್ರೆ ಯಾವ ವಲಯದಲ್ಲಿ ಎಷ್ಟು ಹಣಕ್ಕೆ ಟೆಂಡರ್ ಕರೆದಿದ್ದಾರೆ ಅಂತ ನೋಡೋದಾದ್ರೆ, ಮಹದೇವಪುರ 30 ರಸ್ತೆಗಳು 82 ಕಿಲೋಮೀಟರ್ 140 ಕೋಟಿ. ಯಲಹಂಕ 36 ರಸ್ತೆಗಳು 69.45 ಕಿಲೋಮೀಟರ್ 97.50 ಕೋಟಿ. ಪೂರ್ವ ವಲಯ 51 ರಸ್ತೆಗಳು 76.85 ಕಿಲೋಮೀಟರ್ 95 ಕೋಟಿ. ದಕ್ಷಿಣ 30 ರಸ್ತೆಗಳು 34.90 ಕಿಲೋಮೀಟರ್ 95 ಕೋಟಿ. RR ನಗರ 16 ರಸ್ತೆಗಳು 34.83 ಕಿಲೋಮೀಟರ್ 95 ಕೋಟಿ. ಪಶ್ಚಿಮ 19 ರಸ್ತೆಗಳು 23.40 ಕಿಲೋಮೀಟರ್ 71.50 ಕೋಟಿ. ಬೊಮ್ಮನಹಳ್ಳಿ 22 ರಸ್ತೆಗಳು 34 ಕಿಲೋಮೀಟರ್ 60 ಕೋಟಿ. KR ಪುರ 8 ರಸ್ತೆಗಳು 19.55 ಕಿಲೋಮೀಟರ್ 35 ಕೋಟಿ. ದಾಸರಹಳ್ಳಿ 6 ರಸ್ತೆಗಳು 14.10 ಕಿಲೋಮೀಟರ್ 20 ಕೋಟಿ. ಒಟ್ನಲ್ಲಿ ನಗರದ ರಸ್ತೆ ಗುಂಡಿಗಳನ್ನು ಮುಚ್ಚುವ ನೆಪದಲ್ಲಿ ವಾರ್ಡ್ ಮಟ್ಟದಲ್ಲಿ ಹಣ ಬಿಡುಗಡೆ ಮಾಡಿ ಹಣವನ್ನ ನುಂಗಿ ನೀರು ಕುಡಿದ ಈ ಭ್ರಷ್ಟ ಅಧಿಕಾರಿಗಳು ಇದೀಗ ವಲಯವಾರು ಟೆಂಡರ್ ಕರೆದಿದ್ದಾರೆ. ಇನ್ನಾದರೂ ನಗರದ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.
Ashwavega English News. Coming soon. Your channel, your voice, your trust.